ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ಚಿನ್ನದ ವಂಚನೆ ಪ್ರಕರಣ. ಐಶ್ವರ್ಯ ಗೌಡ ವಂಚಿಸಿದ ಚಿನ್ನ ರಿಕವರಿಯೇ ದೊಡ್ಡ ಸವಾಲಾಗಿ ನಿರ್ಮಾಣವಾಗಿದೆ. ತನಿಖೆ ವೇಳೆ ಚಿನ್ನ ಎಲ್ಲಿದೆ ಅಂತ ಬಾಯಿ ಬಿಡ್ತಾ ಇಲ್ಲ ಐಶ್ವರ್ಯ ಗೌಡ. ಹಾಗಾಗಿ 14 ಕೆಜಿ ಚಿನ್ನ ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಂತೆ ಇಬ್ರು ದಂಪತಿಗಳು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ಐಶ್ವರ್ಯ ಹಾಗೂ ಆಕೆ ಪತಿ ಹರೀಶ್ ಇಬ್ಬರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಿರೋ ಚಂದ್ರ ಲೇಔಟ್ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಮತ್ತೆ ವಿಚಾರಣೆ ನಡೆಸಲು ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ಚಿನ್ನದ ಕೇಸಲ್ಲಿ ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ವಂಚಿಸಿದ ಚಿನ್ನ ರಿಕವರಿಯೇ ಇದೀಗ ಪೊಲೀಸರಿಗೆ ದೊಡ್ಡ ಸವಾಲಾಗಿ ನಿರ್ಮಾಣವಾಗ್ತಾ ಇದೆ. ವಾರಹಿ ಜ್ಯುವೆಲರಿ ಮಾಲೀಕರಿಗೆ ಐಶ್ವರ್ಯ ಗೌಡ ವಂಚನೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇತ್ತು. ಈ ಕೇಸ್ನಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿಬಂತು. ಮೊದಲಿಗೆ ಯಾರೋ ಬಿಜೆಪಿ ಮುಖಂಡನ ಹೆಸರು ಕೇಳಿಬಂತು, ನಂತರ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂತು, ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ಕೇಳಿಬಂತು. ಇದೀಗ ಈ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ತನಿಖೆಯಲ್ಲಿ ಚಿನ್ನ ಎಲ್ಲಿದೆ ಅಂತ ಹೇಳಿ ಪೊಲೀಸರು ಪ್ರಶ್ನೆಯನ್ನ ಕೇಳಿದ್ರೆ ಬಾಯಿನೇ ಬಿಡ್ತಿಲ್ವಂತೆ ಐಶ್ವರ್ಯ ದಂಪತಿ. 14 ಕೆಜಿ ಚಿನ್ನ ಎಲ್ಲಿ ಅಂತ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ, ಈ ವಿಚಾರದ ಕುರಿತು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಐಶ್ವರ್ಯ ಗೌಡ ಉತ್ತರವನ್ನ ಕೊಡ್ತಿದ್ದಾರಂತೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ಐಶ್ವರ್ಯ ಹಾಗೂ ಆಕೆ ಪತಿ ಹರೀಶ್ ಇಬ್ಬರನ್ನ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕರಣದ ಸಂಬಂಧ ಆರೋಪಿಗಳ ವಿರುದ್ಧ ದಾಖಲಾಗಿರುವ ದೂರು, ಸ್ಥಳ ಮಹಜರು ಸೇರಿದಂತೆ ಚಿನ್ನಾಭರಣವನ್ನ ವಶಪಡಿಸಿಕೊಳ್ಳಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕರಣದ ಸಂಬಂಧ ಆರೋಪಿಗಳ ಹೆಚ್ಚಿನ ವಿಚಾರಣೆ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಸ್ಥಳ ಮಹಜರು ಕೂಡ ಮಾಡಲಾಗುತ್ತೆ. ಕೆಲ ಅಂಶಗಳನ್ನ ರಿಮಾಂಡ್ ಅರ್ಜಿಯಲ್ಲಿ ಈಗಾಗಲೇ ಕಾಕಿ ಉಲ್ಲೇಖಿಸಿದೆ. ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಪೊಲೀಸರು. ಕೋರ್ಟ್ ಒಪ್ಪಿಗೆ ಬಳಿಕ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಪ್ರಕರಣದ ಸಂಬಂಧ ಆರೋಪಿಗಳ ವಿರುದ್ಧ ದಾಖಲಾಗಿರುವ ದೂರು ಈಗ ನೋಡ್ತಾ ಇದ್ರೆ ಪ್ರಕರಣದಲ್ಲಿ ಸ್ಥಳ ಮಹಜರು ಸೇರಿ ಚಿನ್ನಾಭರಣವನ್ನ ವಶಪಡಿಸಿಕೊಳ್ಬೇಕಾಗಿದೆ. ಹೀಗೆ ಹಲವು ಅಂಶಗಳನ್ನ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ರಿಮಾಂಡ್ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಪೊಲೀಸರು. ಕೋರ್ಟ್ ಒಪ್ಪಿಗೆ ಪಡೆದು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರಕರಣ ಸಂಬಂಧ ಆರೋಪಿಗಳ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ತನಿಖಾಧಿಕಾರಿಗೆ ನೀಡಿರುವ ಸಾಕ್ಷಿಗಳಾಗಿರ್ಬೋದು ಅಥವಾ ಪ್ರಕರಣದಲ್ಲಿ ಆರೋಪಿಗಳ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ. ಎಲ್ಲ ವಿಚಾರಣೆ ನಡೆದ ಬಳಿಕ ಸ್ಥಳ ಮಹಜರು ಸೇರಿ ಚಿನ್ನಾಭರಣ ಏನು ಇವರು ಪಡೆದಿರ್ತಾರೆ ಅದನ್ನೆಲ್ಲ ವಶಪಡಿಸಿಕೊಳ್ಬೇಕಾಗಿದೆ. ಹೀಗೆ ಹಲವು ಅಂಶಗಳನ್ನ ರಿಮಾಂಡ್ ಅರ್ಜಿಯಲ್ಲಿ ಈಗಾಗಲೇ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ರಿಮಾಂಡ್ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ ಪೊಲೀಸರು. ಕೋರ್ಟ್ ಒಪ್ಪಿಗೆ ಪಡೆದು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಟ ಧರ್ಮನಿಗೆ ಮುಂದುವರಿದ ಪೊಲೀಸರ ಹುಡುಕಾಟ. ತಂಡ ರಚನೆ ಮಾಡಿ ತಲಾಶ್ ನಡೆಸ್ತಾ ಇದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿರುವ ಆರೋಪ ಹೊತ್ಕೊಂಡಿದ್ದಾರೆ ಧರ್ಮ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅನಿತಾ ಮಾತ್ರವಲ್ಲದೆ ಹಲವರ ಜೊತೆ ಮಾತನಾಡಿರುವ ಧರ್ಮ ನಿನ್ನೆ ಶ್ರೇಯಸ್ ಜೊತೆಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಶ್ರೇಯಸ್ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಕಾನ್ಫರೆನ್ಸ್ ನಲ್ಲಿ ಐಶ್ವರ್ಯ, ಧರ್ಮ ಮತ್ತು ಶ್ರೇಯಸ್ ಮಾತನಾಡಿದ್ದಾರೆ. ಸದ್ಯ ಬಂಧನ ಭೀತಿಯಲ್ಲಿರುವ A3 ಆರೋಪಿ ನಟ ಧರ್ಮೇಂದ್ರ ಬಂಧನದಿಂದ ಪಾರಾಗಲು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿರ್ತಾರೆ. ಸದ್ಯ ಬಂಧನ ಭೀತಿಯಲ್ಲಿ ನಟನಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಇಂದು ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಐಶ್ವರ್ಯ ಗೌಡಳಿಂದ ವಂಚನೆ ಪ್ರಕರಣ, ನಟ ಧರ್ಮೇಂದ್ರನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಧರ್ಮೇಂದ್ರ ಇದೀಗ ನಾಪತ್ತೆಯಾಗಿದ್ದಾರೆ. ಐಶ್ವರ್ಯ ಗೌಡಳಿಂದ ವಂಚನೆ ಪ್ರಕರಣ ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ ಏನು ಒಂದು ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ಹೆಸರು ಹೇಳ್ಕೊಂಡು ವಂಚನೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನು ಡಿಕೆ ಸುರೇಶ್ ಸಹೋದರಿ ಹೆಸರಲ್ಲಿ ವಂಚನೆಯನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಐಶ್ವರ್ಯ ಗೌಡ ಹಾಗೆ ಆಕೆಯ ಪತಿ ಆಗಿರುವಂತಹ ಹರೀಶ್ ಇಬ್ಬರ ಬಂಧನವೂ ಕೂಡ ಆಗಿದೆ. ಏನು ಬಂಧನ ಮಾಡಿದ ನಂತರ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ವೇಳೆಯಲ್ಲಿ ನ್ಯಾಯಾಧೀಶರು ಅವರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಅಂದಿನ ದಿನ ಕೋರ್ಟ್ ಕೂಡ ರಜೆ ಇತ್ತು. ಕೋರಮಂಗಲದ ನ್ಯಾಯಾಧೀಶರ ಮನೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ತದನಂತರ ಇನ್ನೇನು ಆಕೆ ವಂಚನೆ ಮಾಡಿದ್ದಾರೆ ಎನ್ನಲಾದಂತಹ 14 kg ಚಿನ್ನಾಭರಣ ಏನಿದೆ ಅದನ್ನ ಪೊಲೀಸರು ರಿಕವರಿಯನ್ನ ಮಾಡಬೇಕಾಗುತ್ತೆ. ಹಾಗೆ ಸ್ಥಳ ಮಾಜರಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನ ನಡೆಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಪೊಲೀಸ್ನವರು ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಈ ರೀತಿಯ ಕಾರಣಗಳನ್ನ ರಿಕವರಿ ಆಗಿರ್ಬೋದು, ಮಹಾಜರಾಗಿರ್ಬೋದು, ಎಲ್ಲವನ್ನು ಕೂಡ ಹಾಗೆ ಆಡಿಯೋ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬಹುದಾಗಿರ್ಬೋದು, ಎಲ್ಲ ರೀತಿಯ ಪ್ರಕ್ರಿಯೆಗಳು ಮಾಡಬೇಕಾಗಿರುವ ಕಾರಣಕ್ಕೋಸ್ಕರ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದ್ ಕಡೆ ನಟ ಧರ್ಮ ಕೂಡ ಈಗಾಗಲೇ ಒಂದು ಅಬ್ಸ್ಕ್ಯಾಂಡ್ ಆಗಿರುವಂತಹ ಮಾಹಿತಿ ಲಭ್ಯವಾಗಿರುವುದರಿಂದ ಪೊಲೀಸರು ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಆತನಿಗಾಗಿ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಡಿ ಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಒಂದು ವಿಚಾರವಾಗಿ ಡಿ ಕೆ ಸುರೇಶ್ ಧ್ವನಿಯಲ್ಲಿ ಅನಿತಾ ಜೊತೆಗಲ್ಲದೆ ನಿನ್ನೆಯೂ ಕೂಡ ಶ್ರೇಯಸ್ ಎನ್ನುವ ಒಂದು ವ್ಯಕ್ತಿಯ ಜೊತೆಗೆ ಮಾತನಾಡಿದಂತ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಹಲವರ ಜೊತೆಗೆ ರೀತಿಯಾಗಿ ಡಿ ಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿ ಐಶ್ವರ್ಯ ಜೊತೆಗೆ ವಂಚನೆಗೆ ಸಹಕಾರಿಯನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಇರುವಂತಹ ಕಾರಣ ಧರ್ಮನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಈ ರೀತಿಯಾಗಿ ಬಂಧನ ಭೀತಿಯಲ್ಲಿರುವಂತಹ ನಟ ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಬಂಧನ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಸದ್ಯ ಇವತ್ತು ಅರ್ಜಿಯು ಕೂಡ ವಿಚಾರಣೆಗೆ ಬರುವಂತಹ ಸಾಧ್ಯತೆ. ಇನ್ನೊಂದು ಕಡೆಯಲ್ಲಿ ಬಾಡಿ ವಾರೆಂಟ್ ಮೇಲ್ಗಡೆ ಐಶ್ವರ್ಯ ಗೌಡ ಹಾಗೆ ಹರೀಶ್ ನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ನಡೆಸುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಯಾವ್ಯಾವ ರೀತಿಯಲ್ಲಿ ಈ ಪ್ರಕರಣ ಮುಂದೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.